ಏನಮ್ಮ ಮಾಡೋದೀಗ? ಆ ಗೋವಿಂದು ಮಾಡೋ ಕೆಲಸದಿಂದ ಮನೇಲಿರೋ ಅಕ್ಕಿ ಎಲ್ಲ ಭೂಮಿ ಪಾಲಾಯ್ತು. ಅನ್ನ ಮಾಡೋಕೆ ಒಂದು ಕಾಳು ಅಕ್ಕಿ ಇಲ್ಲ. ಮನೆಯಲ್ಲಿ ರಾಗಿ ಮಾತ್ರ ಇರೋದು. ನಾವಾಗಿದ್ರೆ ಗಂಜಿನೋ ಅಂಬ್ಲಿನೋ ಮಾಡಿಕೊಂಡು ಕುಡಿಬೋದಾಗಿತ್ತು. ಆದರೆ ಮನೆಗೆ ಮೊದಲೇ ಸಾರಿ ಮಗಳು ಅಳಿಯಂದ್ರು ಬಂದಿದ್ದಾರೆ. ಅವ್ರಿಗೊಂದು ಒಳ್ಳೆ ಊಟ ಹಾಕೋ ಶಕ್ತಿನೂ ನಮಗಿಲ್ವಲ್ಲಮ್ಮ. ನನಗೂ ಅದೇ ಯೋಚನೆ ಆಗಿದೆ ಅಣ್ಣ. ಕೈ ಕಾಲೇ ಆಡ್ತಿಲ್ಲ ನನಗೆ. ಮಗಳು ಅಳಿಯ ಮೊದಲನೇ ಸಾರಿ ಮನೆಗೆ ಬಂದಿದ್ದಾರೆ, ಅದನ್ನ ನೋಡಿ ನಾನು ಸಂತೋಷ ಪಡ್ಬೇಕು ಅಥವಾ ಅವ್ರಿಗೆ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅಂತ ದುಃಖ ಪಡ್ಬೇಕು, ಒಂದು ಗೊತ್ತಾಗ್ತಿಲ್ಲ ಅಣ್ಣ. ಅವ್ರಿಗೆ ಊಟ ಹಾಕಬೇಕು ಅಂತಂದ್ರೆ ಬೇಳೆ, ಅಕ್ಕಿ, ತರಕಾರಿ ಎಲ್ಲ ಬೇಕು. ಪೇಟೆಗೆ ಹೋಗಿ ತರೋಣ ಅಂತಂದ್ರೆ ಕೈಯಲ್ಲಿ ಒಂದು ಬಿಡಿ ಕಾಸು ಇಲ್ಲ. ಸಾಲ ಕೇಳಿದ್ರು ಯಾರು ಕೊಡಲ್ಲಮ್ಮ. ಯಾಕಪ್ಪ ಇಂಥ ಕೆಟ್ಟ ಪರಿಸ್ಥಿತಿ ಕೊಟ್ಟೆ? ನಮ್ಮ ಮನೆ ಪರಿಸ್ಥಿತಿ ಇಷ್ಟೊಂದು ಹದಗೆಟ್ಟಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಪಾಪ ಅಮ್ಮ ಮಾವ ಮನೇಲಿ ದಿನಸಿ ಇಲ್ಲ ಅಂತ ಇಷ್ಟೊಂದು ದುಃಖ ಪಡ್ತಿದ್ದಾರೆ. ಏನ್ ಮಾಡೋದು ಇವಾಗ? ಯಾಕ ಧೀರಜ್ ಜೊತೆ ಸೇರ್ಕೊಂಡಿದ್ಯಾ? ಅವನು ಸರಿ ಇಲ್ಲ, ಈಸ್ ಎ ಚೀಟ್. ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಮಾತಾಡ್ಬೇಡ. ನಂಗೆ ಎಲ್ಲ ವಿಷಯನೂ ಗೊತ್ತು. ಅವನು ಸಿಂಧುಗ್ ಮೋಸ ಮಾಡ್ತಿದ್ದಾನೆ. ಪಾಪ ನಮ್ ಸಿಂಧು ಎಷ್ಟ್ ಹರ್ಟ್ ಆಗಿದ್ದಾಳೆ ಗೊತ್ತಾ? ಹೋಗಿ ಹೋಗಿ ನೀನ್ ಅಂತವನ್ನ ಸಪೋರ್ಟ್ ಮಾಡ್ತೀಯಲ್ಲ. ಅಪ್ಪ ನಿಜ ಹೇಳು, ಅವನ್ ಜೊತೆ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ಯಾ ತಾನೆ? ಅದ್ರಿಂದ ಸಿಂಧುಗ್ ಏನಾದ್ರೂ ತೊಂದ್ರೆ ಆದ್ರೆ ಪ್ಲೀಸ್ ಅಪ್ಪ ಹಾಗೆಲ್ಲ ಮಾಡ್ಬೇಡ. ಪುಟ, ನಾನು ಯಾರಿಗೂ ತೊಂದರೆ ಕೊಡ್ತಿಲ್ಲ, ಯಾರಿಗೂ ಸಪೋರ್ಟು ಮಾಡ್ತಿಲ್ಲ. ಹಾಗಿದ್ರೆ ಅವತ್ ಲಡ್ಡೂನ್ ಯಾಕೆ ಕಿಡ್ನಾಪ್ ಮಾಡಿಸ್ದೆ? ಅದ್ರಲ್ಲೂ ಹೊಸ ಫೋನ್ ಆಸೆಗೋಸ್ಕರ ನಾನೇ ಕಿಡ್ನಾಪ್ ಮಾಡ್ಸಕ್ ಹೆಲ್ಪ್ ಮಾಡ್ದೆ. ಸದ್ಯ ನನ್ ಲಕ್ ಚೆನ್ನಾಗಿದೆ, ಅವಳು ಮನೆಯಿಂದ ಆಚೆ ಹೋದ್ಲು. ಇಲ್ಲ ಅಂದ್ರೆ ಧೀರಜ್ ತರಾನೇ ನನ್ನನ್ನು ಜೈಲಲ್ಲಿ ಹಾಕ್ಸ್ತಿದ್ಲು. ಇದೆಲ್ಲ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಪುಟ, ಆತರ ಏನು ಆಗಲ್ಲ, ಸುಮ್ಮನೆ ಇರು. ಬಾ ಕೂತ್. ಅಲ್ಲ, ನಾನಿರುವಾಗ ನಿನಗೆ ಯಾವ ಭಯ? ಅಲ್ಲ, ಹೋಗಿ ಹೋಗಿ ಆ ಲಡ್ಡುಗೆ ಹೆದರ್ಕೋತಿದ್ಯಲ್ಲ. ನಿನಗೇನಾದ್ರು ಆಗೋದಕ್ಕೆ ನಾನು ಬಿಟ್ಬಿಡ್ತೀನ ನೋಡು. ನಿನ್ನ ಅಪ್ಪನಾಗಿ ನಿನ್ನ ಹಿಂದೆ ಇಟ್ಕೊಂಡು ನಿನ್ನನ್ನು ಕಾಪಾಡ್ಕೊ. ಅದೆಲ್ಲ ಸರಿಯಪ್ಪ, ಆದ್ರೂ ನೀನ್ ಯಾಕೆ ಧೀರಜ್ ಪರ ವಿರೋಧ ಅನ್ಕೊಂಡು ಜಾಸ್ತಿ ಬುದ್ಧಿ ಉಪಯೋಗಿಸಕ್ ಹೋಗ್ಬೇಡ. ಇದೇ ಬುದ್ಧಿನ ಓದೋದ್ರ ಕಡೆ ಹರಿಸಿದ್ರೆ ಇಷ್ಟೊತ್ತು ರ್ಯಾಂಕ್ ಬರ್ತಿದೆ. ಈಗೇನ್ ನಂಗ್ ಬುದ್ಧಿ ಇಲ್ಲ, ದಡ್ಡಿ ಅಂತ ಹೇಳಕ್ ಬರ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಆಯ್ತು, ನೀನು ಬುದ್ಧಿವಂತೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿನಗೊಂದು ಅವಕಾಶ ಕೊಡ್ತೀನಿ. ಏನದು? ಈಗ ನಾನು ನಿನಗೆ ಕೆಲವೊಂದು ಟಾಸ್ಕ್ಗಳನ್ನ ಕೊಡ್ತೀನಿ, ಆದ್ರೆ ನೀನು ಯಾಕೆ, ಏನು, ಎತ್ತ ಅಂತ ಕೇಳಿದೆ ಅದನ್ನ ಕಂಪ್ಲೀಟ್ ಮಾಡ್ದೆ. ಓಕೆನಾ? ಹೌದಾ? ಚಾಲೆಂಜಾ? ಸರಿ, ಅದೇನ್ ಹೇಳು. ಈಗ ಮೊದಲನೇದಾಗಿ ನೀನು ಹೋಗಿ ಸಿಂಧುನ ಮಾತಾಡಿಸ್ಬೇಕು. ಅಯ್ಯಯ್ಯೋ, ಫಸ್ಟ್ ಟಾಸ್ಕ್ಗೆ ಸೋತೋಗ್ತೀನಿ ಅನ್ಸ್ತಿದೆ ಅಪ್ಪ. ಆ ಸಿಂಧು 3 ಹೊತ್ತು ರೂಮಲ್ಲೇ ಇರ್ತಾಳೆ. ಅವಳ ಮನೆಯವ್ರು ಯಾರ ಜೊತೆನೂ ಮಾತಾಡಿಸ್ತಿಲ್ಲ. ಇನ್ ನಾನ್ ಹೋಗಿ ಮಾತಾಡ್ಸಿದ್ರೆ ಮಾತಾಡ್ಬಿಡ್ತಾಳ? ಅದು ನೀನ್ ಅಂದ್ಕೊಂಡಷ್ಟು ಕಷ್ಟ ಅಲ್ಲ ಪುಟ್ಟ, ತುಂಬಾನೇ ಈಸಿ. ಕಬ್ಬಣ ಕಾದಿರುವಾಗ್ಲೇ ಅದನ್ನ ತಟ್ಟಬೇಕು. ಹಾಗೆ ಯಾರ್ದಾದ್ರೂ ಮನ್ಸು ವೀಕ್ ಆಗಿರುತ್ತಲ್ಲ, ಆಗ ಅದನ್ನ ನಮ್ಮ ಕಂಟ್ರೋಲಿಗೆ ತಗೋಬೇಕು. ಈಗ ನೀನು ಹೋಗಿ ಸಿಂಧುನ ನಿನ್ನ ಕಂಟ್ರೋಲಿಗೆ ತಗೋಬೇಕು. ಆದ್ರೂ ಅಪ್ಪ, ಅವಳೇನಾದ್ರೂ ನನ್ ಮೇಲೆ ಗಲಾಟೆ ಮಾಡಿ ಕಿರ್ಚಾಡ್ಬಿಟ್ರೆ? ಅಂಥದ್ದೇನೂ ಆಗಲ್ಲ, ನಾನು ಹೇಳಿದಷ್ಟೇ ನೀನು ಮಾಡು. The mobile you are calling is currently switched off. ಏನಾಯ್ತು? ಅನೋರ್ ಇನ್ನು ಫೋನಿಗೆ ಸಿಗ್ತಾ ಇಲ್ವಾ? ಏನ್ ಮಾಡ್ಲಿ, ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಬರ್ತಿದೆ, ಕನೆಕ್ಟೇ ಆಗ್ತಾ ಇಲ್ಲ. ಐ ಆಮ್ ವರೀಡ್, ಅವಳು ಫೋನ್ ಎತ್ತುತ್ತಾ ಇಲ್ಲ. ಅನು ಅವ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮಿಬ್ರು ಸ್ನೇಹ ಎಂತದ್ದಂತ ನನಗೆ ಚೆನ್ನಾಗಿ ಗೊತ್ತು. ಖಂಡಿತವಾಗ್ಲೂ ನಿಮ್ ಸ್ನೇಹನ ಕಳ್ಕೊಳಕ್ಕೆ ಅನು ಇಷ್ಟಪಡಲ್ಲ.
ಅವ್ರಿರೋ ವಾತಾವರಣ ಇವಾಗ ಸರಿ ಇರಲ್ಲ. ಅದು ತುಂಬಾ ದೊಡ್ಡ ಗಲಾಟೆನೇ ಆಗಿರ್ಬೋದು. ಎಷ್ಟೇ ದೊಡ್ಡ ಪ್ರವಾಹ ಆದ್ರೂ ಸ್ವಲ್ಪ ಕಾಲಾವಕಾಶ ಕೊಟ್ರೆ ತಣ್ಣಗಾಗೇ ಆಗುತ್ತೆ. ಅಲ್ಲ, ಪ್ರವಾಹ ಬರುತ್ತೋ ಸುನಾಮಿ ಬರುತ್ತೋ ಐ ಡೋಂಟ್ ಕೇರ್. ನಾನು ಒಂದಿನಾನು ಅನು ಜೊತೆ ಮಾತಾಡಿದ್ರೆ ಸುಮ್ನೆ ಇದ್ದೋನೇ ಅಲ್ಲ. ಆದ್ರೆ ಇವಾಗ ಫೋನ್ ಎತ್ತುತ್ತಾ ಇಲ್ಲ ಅವಳು. ನಿಮ್ ತರಾನೇ ಅನು ಅವ್ರು ಕೂಡ ನಿಮ್ ಜೊತೆ ಮಾತಾಡಕ್ಕೆ ಹಾತರಿತಿರ್ತಾರೆ. ಆದ್ರೆ ಅದೆಲ್ಲ ಆಗ್ಬೇಕಲ್ವಾ? ನಿಮ್ ಸ್ನೇಹದ ಬಗ್ಗೆ ಅವ್ರ ಮನೇಲಿ ಗೊತ್ತಾಗ್ಬೇಕಲ್ವಾ? ಛೇ, ನನ್ನ ಅನು ಫ್ರೆಂಡ್ಶಿಪ್ ಎಂತ ಸ್ಪೆಷಲ್ ಅಂತ ಯಾರಿಗೂ ಗೊತ್ತೋ? ಯಾರಿಗೂ ಗೊತ್ತಿಲ್ಲ. ಅಷ್ಟಕ್ಕೂ ಅವ್ರಮ್ಮ ನನ್ನ ಹತ್ರ ಮಾತಾಡೋದಕ್ಕೆ ಏನಕ್ಕೆ ರೆಸ್ಟ್ರಿಕ್ಟ್ ಮಾಡ್ತಾ ಇದಾರೆ? ಅಲ್ಲ, ನಾವೇನ್ ಚಿಕ್ಕ ಮಕ್ಳ? ನಮ್ಗೇನ್ ಬುದ್ಧಿ ಇಲ್ವಾ? ನಮ್ಗೇನ್ ಜ್ಞಾನ ಇಲ್ವಾ? ವಿ ಆರ್ ಮೆಚೂರ್ ಪೀಪಲ್. ನಮ್ಗೂ ಲೋಕ ಜ್ಞಾನ ಅನ್ನೋದಿದೆ. ಅದೆಲ್ಲ ಸರಿನೇ, ಆದ್ರೆ ಅವ್ರ ಮನೆ ಪರಿಸ್ಥಿತಿನೂ ನಾವ್ ಅರ್ಥ ಮಾಡ್ಕೋಬೇಕಲ್ವಾ? ಐ ನೋ, ನನಗೆ ಅರ್ಥ ಆಗುತ್ತೆ. ಅವ್ರನ್ನ ಮತ್ತೆ ಮನೆಯವರಿಂದ ಅವ್ರಿಗೇನೋ ಅನ್ಯಾಯ ಆಗಿದೆ ಅಂತ ದೊಡ್ಡವ್ರು ಏನೋ ಮಾಡ್ಕೊಳ್ತಾರೆ. ಹಾಗಂತ ಚಿಕ್ಕವ್ರಿಗೆ ಶಿಕ್ಷೆ ಕೊಡೋದ? ಅದೇನೋ ಹೇಳ್ತಾರಲ್ಲ, ಎತ್ತಕ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕದ್ರಂತೆ. ಹಾಗಾಯ್ತು ನೋಡಿ, ನಿಮ್ ಬೇಜಾರ್ ನನಗೂ ಅರ್ಥ ಆಗುತ್ತೆ. ಆದ್ರೆ ಕಾಲ ಅವಕಾಶ ಕೊಟ್ರೆ ಎಲ್ಲಾನು ಮೊದ್ಲಿನ ತರ ಆಗುತ್ತೆ ಅನ್ನೋದೇ ನನ್ನ ನಂಬಿಕೆ. ಏ, ಆಗ್ಲಿಂದ ಟೈಮ್ ಕೊಡು ಅಂತ ಹೇಳ್ತಾನೆ ಇದ್ಯಾ. ಎಷ್ಟ್ ದಿನ ಅಂತ ಟೈಮ್ ಕೊಡೋದು? 1 ದಿನ, 2 ದಿನ, 3 ದಿನ, ಆಮೇಲೆ ಎಲ್ಲ ಕೂಲ್ ಆಗ್ಬಿಡುತ್ತಾ? ಅಲ್ಲ, ಇವಾಗ ನಾನ್ ಅಂತದ್ದೇನಂದೆ ಅಂತ ನನ್ ಮೇಲೆ ಕೂಗಾಡ್ತಿದ್ದೀರಾ? ಅಯ್ಯೋ ಪಾಪ ಅಂತ ಸಮಾಧಾನ ಮಾಡಕ್ ಬಂದ್ರೆ ಮತ್ತೆ ನನ್ ಮೇಲೆ ಕೂಗಾಡ್ತಾ ಇದ್ದೀರಾ? ನಾನೇನ್ ಕಿರ್ಚಾಡ್ತಾ ಇದ್ದೀನ? ಮಾತಾಡ್ತಾ ಇದ್ದೀನಿ ತಾನೆ. ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಸುಮ್ನೆ ಇರಿಟೇಟ್ ಮಾಡ್ಬೇಡ. ಸಮಾಧಾನ ಮಾಡಕ್ ಬಂದ್ರೆ ನಾನೇ ಸಮಸ್ಯೆ ಅನ್ನೋಗ್ ಮಾತಾಡ್ತಿದ್ದೀರಾ? ನಿಮಗ್ ಸಮಾಧಾನ ಮಾಡಕ್ ಬಂದಲ್ಲ, ನಂದು ತಪ್ಪು. ನೋಡು, ನೀನ್ ನನಗ್ ಸಮಾಧಾನ ಮಾಡೋ ಅವಶ್ಯಕತೆನೂ ಇಲ್ಲ, ಅನುಕಂಪ ತೋರಿಸೋ ಅಗತ್ಯನೂ ಇಲ್ಲ. ಇದು ನನ್ನ ಅನು ಮಧ್ಯೆ ಇರುವಂತ ವಿಷಯ. ನಾವೇ ಸಾಲ್ವ್ ಮಾಡ್ಕೊಳ್ತೀವಿ. ಸುಮ್ನೆ ಇದ್ರಲ್ಲಿ ತಲೆ ಇಡೋದಕ್ಕೆ